ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 6 ಸೆಂಟೆನ್ಸಸ್ ಈಚ್. 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮಾರ್ಚ್ 2020 ಕೇಳಿರುವಂತಹ ಪ್ರಶ್ನೆಯನ್ನ ನೋಡೋಣ. ಇಂಡಸ್ಟ್ರೀಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಹ್ಯೂಮನ್ ಇಕನಾಮಿಕ್ ಆಕ್ಟಿವಿಟೀಸ್. ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸ್ತವೆ ಹೇಗೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಂಡಸ್ಟ್ರೀಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಮಾಡರ್ನ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ದ ಮ್ಯಾನ್. Okay, why it is like that? It is because first one, it is a feature of modern civilization. So ಮಾನವನ ಆಧುನಿಕ ನಾಗರಿಕತೆಯ ಒಂದು ಮುಖ್ಯ ಲಕ್ಷಣವೇ ಏನು? ಮುಖ್ಯ ಲಕ್ಷಣವೇ ಕೈಗಾರಿಕೋದ್ಯಮ ಅಲ್ವಾ. ಸೊ ಇಟ್ ಸಪ್ಲೈಸ್ ಎಸೆನ್ಷಿಯಲ್ ಗೂಡ್ಸ್ ಟು ಹ್ಯೂಮನ್ ಬೀಯಿಂಗ್ಸ್. ಇದು ಇಂಡಸ್ಟ್ರಿ ಅನ್ನೋದು, ಉದ್ಯಮ ಅನ್ನೋದು ಜನರಿಗೆ, ಮಾನವರಿಗೆ ಒಂದು ಅಗತ್ಯ ವಸ್ತುಗಳನ್ನ ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಟ್ ಕನ್ವರ್ಟ್ಸ್ ರಾ ಮಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್ ಆಲ್ಸೋ. ಕಚ್ಚಾ ವಸ್ತುಗಳನ್ನ ಒಂದು ಫಿನಿಶ್ಡ್ ಗೂಡ್ಸ್ ಆಗಿ, ಓಕೆ, ಸೊ ಒಂದು ಪ್ರಾಡಕ್ಟ್ ಆಗಿ ಅಥವಾ ಉತ್ಪನ್ನವಾಗಿ ಪರಿವರ್ತಿಸುವುದೇ ಏನು ಇಂಡಸ್ಟ್ರಿ ಅಲ್ವಾ. ಸೊ ಇವಾಗ ಬಟ್ಟೆ ತಗೊಂಡು ಹತ್ತಿಯನ್ನ ಬಟ್ಟೆಯನ್ನಾಗಿ ಪರಿವರ್ತಿಸುವುದು, ಈಗ ನೋಡಿದ್ರಿ ಬಾಂಬುವನ್ನ ಪೇಪರ್ ಅನ್ನಾಗಿ ಪರಿವರ್ತಿಸುವುದು, ಯಾವುದೇ ಒಂದು ಉಕ್ಕನ್ನ ಸ್ಟೀಲ್ ಅನ್ನ ಪಾತ್ರೆಯನ್ನಾಗಿ ಅಥವಾ ಅದರ ಕೆಲವೊಂದು ಸ್ಟೆರಿಲೈಸ್ ಉಪಕರಣಗಳಾಗಿ, ಕೆಲವೊಂದು ಮಟೀರಿಯಲ್ಸ್ ನ ಕಾರ್ ಆಗಿ. ಓಕೆ, ಸೊ ಈ ತರ ಒಂದು ಕಚ್ಚಾ ವಸ್ತುವನ್ನು ಉಪಯೋಗಿಸಿಕೊಂಡು ಅದನ್ನ ಉತ್ಪನ್ನವಾಗಿ ತಯಾರಿಸುವುದು ಉದ್ಯಮ. ಓಕೆ, ಸೊ ಇಟ್ ಪ್ರೊವೈಡ್ಸ್ ನ್ಯಾಷನಲ್ ಇನ್ಕಮ್. ಇದರ ಮೂಲಕ ಇದು ಕೈಗಾರಿಕೋದ್ಯಮವು ನ್ಯಾಷನಲ್ ಇನ್ಕಮ್ ಅನ್ನ ಪ್ರೊವೈಡ್ ಮಾಡುತ್ತೆ, ಅಂದ್ರೆ ರಾಷ್ಟ್ರೀಯ ಆದಾಯಕ್ಕೂ ಕೂಡ ಉತ್ತೇಜನವನ್ನ ಇದು ಕೊಡುತ್ತೆ. ಓಕೆ, ಸೊ ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಈಗ ಉದ್ಯಮ ಅಂತಂದ್ರೆ ದೇರ್ ಶುಡ್ ಬಿ ಅ ಫ್ಯಾಕ್ಟರಿ ಆರ್ ಇಂಡಸ್ಟ್ರಿ. ಓಕೆ, ಸೊ ಇಂಡಸ್ಟ್ರಿ ಆರ್ ಫ್ಯಾಕ್ಟರಿ ಪ್ರೊವೈಡ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಟು ದ people of the country, thereby helping in economic progress. Okay, development of the country by increasing their income, by increasing their lifestyle ಅಲ್ವಾ. ಸೊ ಎಂಪ್ಲಾಯ್ಮೆಂಟ್ ಸಿಗೋದ್ರಿಂದ ಏನಾಗುತ್ತೆ ಮಕ್ಕಳೇ, ಆದಾಯ ಹೆಚ್ಚಾಗುತ್ತೆ, ಸ್ಪೆಂಡಿಂಗ್ ಹೆಚ್ಚಾಗುತ್ತೆ, ಅವರ ಲೈಫ್ ಸ್ಟೈಲ್, ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಸೊ ದೇಶದ ಅಭಿವೃದ್ಧಿಯಲ್ಲೂ ಕೂಡ ಪ್ರಮುಖ ಪಾತ್ರವಾಗಿ ವಹಿಸುತ್ತೆ. ಅದೇ ರೀತಿ ಇಟ್ ಡಿಟರ್ಮೈನ್ಸ್ ದ ಇಕನಾಮಿಕ್ ಪ್ರೋಗ್ರೆಸ್ ಆಫ್ ದ ಕಂಟ್ರಿ. ಸೊ ಒಂದು ಕಂಟ್ರಿಯ ಪ್ರೋಗ್ರೆಸ್ ಅನ್ನ ಹೇಗೆ ಡಿಟರ್ಮೈನ್ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಆಲ್ಸೋ ಅ ಮೇನ್ ಪ್ಯಾರಾಮೀಟರ್. ಇಂಡಸ್ಟ್ರಿಯಲೈಸೇಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ದೇಶ ಹೇಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೋಡ್ತೀವಿ ಅಲ್ವಾ. ಸೊ ಇಟ್ ಈಸ್ ಡಿಸೈಡೆಡ್ ಬೈ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಫ್ ದಟ್ ಕಂಟ್ರಿ. ಓಕೆ, ಸೊ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಇಸ್ ಡಿಸೈಡೆಡ್ ಬೈ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಇಸ್ ಡಿಸೈಡೆಡ್ ಬೈ ದ industrial development. Okay, so it is a main parameter. This is how industries play a vital role in human economy. ಸೊ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ, ಶುಗರ್ ಕೇನ್ ಟು ಶುಗರ್, ಕಾಟನ್ ಟು ಟೆಕ್ಸ್ಟೈಲ್, ಬಾಕ್ಸೈಟ್ ಟು ಅಲ್ಯೂಮಿನಿಯಂ ಅಲ್ವಾ. ಸೊ ಇವೆಲ್ಲನ ಕನ್ವರ್ಟ್ ಮಾಡೋದು ಯಾವುದು ಮಕ್ಕಳೇ? ಇಂಡಸ್ಟ್ರಿ, ಉದ್ಯಮ. ಓಕೆ, ಸೊ ದಿಸ್ ಈಸ್ ಹೌ ಇಟ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ಎಕನಾಮಿ.